ನರ್ತನ, ನಾನು ನಿನ್ನನ್ನೇ ಕೇಳ್ತಾ ಇರೋದು. ಯಾಕೆ ಅಳ್ತಾ ಇದೀಯಾ? ಇನ್ನೇನಂಟಿ, ನಾನ್ ನಿಮ್ ಸೊಸೆನಾ ಅಥವಾ ಮೈನಾ ನಿಮ್ ಸೊಸೆನಾ? ನನಗೆ ನೀನೇ ನನ್ ಸೊಸೆ, ನೀನೇ ನನ್ ಮಗನ್ ಹೆಂಡತಿ ಅಂತ ಹೇಳಿ ಆಸೆ ಹುಟ್ಸಿ ಇವತ್ತಿನ ದಿನ ಎಲ್ಲರ ಮುಂದೆ ಆ ಮೈನನ ಅಲ್ಲಿ ಕರ್ಕೊಂಡು ಹೋಗಿ ನೀನೇ ಪುಷ್ಪಕ್ ಹೆಂಡತಿ, ನೀನೇ ನಮ್ಮನೆ ಸೊಸೆ ಅಂತ ಹೇಳಿ ನನ್ ಮನ್ಸನ್ನ ಚೂರ್ ಚೂರ್ ಮಾಡ್ಬಿಟ್ರಲ್ಲ. ದಡ್ಡಿ ದಡ್ಡಿ, ಇಷ್ಟೇನಾ ನೀನನ್ನ ಅರ್ಥ ಮಾಡ್ಕೊಂಡಿರೋದು? ನರ್ತನ, ನಾನಿದನ್ನೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರನೇ. ನನಗೋಸ್ಕರನಾ? ಏನ್ ಹೇಳ್ತಿದ್ದೀರಾ ಆಂಟಿ? ಮೈನಾನ ಎಲ್ರೂ ಮುಂದೆ ನೀವು ಸೊಸೆ ಅಂತ ಹೇಳಿದ್ದು ನನಗೋಸ್ಕರನಾ? ನನ್ನ ಜೋಕರ್ ಮಾಡ್ಕೊಂಡ್ಬಿಟ್ರಿ ಅಲ್ವಾ? ಇಲ್ಲ ನರ್ತನ, ಯಾವತ್ತಿದ್ರೂ ನೀನೇ ನನ್ನ ಸೊಸೆ. ಅವ್ರು ಎಲ್ರ ಮುಂದೆ ಹೇಳಿದ್ದು ಡ್ರಾಮಾನಾ? ಆ ಡ್ರಾಮಾನಾದ್ರೂ ಯಾಕೆ ಆಂಟಿ ಮಾಡ್ಬೇಕಿತ್ತು? ನರ್ತನ, ನಾನು ಪುಷ್ಪಕ್ ಹತ್ರ ಹೋಗಿ ನೀನು ನರ್ತನನ್ನ ಮದ್ವೆ ಮಾಡ್ಕೋ, ಆ ಮೈನಾನ ಮರ್ತು ಬಿಡು ಅಂತ ಹೇಳಿದ್ರೆ ಕೇಳ್ತಾನ? ಈಗಾಗ್ಲೇ ಅವನಿಗೆ ನಮ್ಮ ಮೇಲೆ ಕೋಪ ಇದೆ. ಆ ಧ್ರುವ ಮೈನಾ ಪ್ರೀತಿಸ್ತಾ ಇದ್ದಾರೆ ಅಂತ ಪುಷ್ಪಕ್ಗೆ ನಂಬಿಸೋದಕ್ ಹೋಗಿ ಅವನ್ ದೃಷ್ಟಿನಲ್ಲಿ ಈಗಾಗ್ಲೇ ಕೆಟ್ಟವ್ರಾಗ್ಬಿಟ್ಟಿದೀವಿ. ನೋಡು, ಈಗ ನಾವು ಪುಷ್ಪಕ್ಗೆ ಏನೇ ಹೇಳಿದ್ರು ಅವನದನ್ನ ನಂಬಲ್ಲ. ಅವನ್ ವೀಕ್ನೆಸ್ನ ನನ್ನ ಸ್ಟ್ರೆಂತ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಅವನ್ ರೂಟಿಗೆ ಹೋಗಿ ಅವನನ್ನ ನನ್ನ ರೂಟಿಗೆ ಕರ್ಕೊಂಡ್ ಬರೋ ಪ್ರಯತ್ನ ಇದು. ಪುಷ್ಪಕ್ಗೆ ತನ್ನ ಪ್ರೀತಿಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಬೇಜಾರಿದೆ. ಅದಕ್ಕೆ ನಾನು ಅವನ್ ಪಕ್ಕ ನಿಂತು ಆ ಮೈನಾನ ನನ್ನ ಸೊಸೆ ಅಂತ ಒಪ್ಕೊಂಡ್ರೆ ಅವನು ನನ್ನನ್ನ ನಂಬ್ತಾನೆ. ಅವಳನ್ನ ನನ್ನ ಸೊಸೆ ಅಂತ ಹೇಳಿದ ಮಾತ್ರಕ್ಕೆ ಈಗಾಗ್ಲೇ ಮೈನಾ ಧ್ರುವನ ಪ್ರೀತಿಸ್ತಾ ಇದ್ದಾಳಲ್ಲ, ಅವಳು ಒಪ್ಕೊಳ್ಳಲ್ಲ. ನರ್ತನ, ಖುಷಿ ವಿಷಯ ಏನಪ್ಪಾ ಅಂದ್ರೆ ಈಗ ನಾನು ಹಚ್ಚಿರೋ ಬೆಂಕಿ ಈಗಾಗ್ಲೇ ಅವರಿಬ್ರು ಸುಡ್ತಾ ಇರುತ್ತೆ. ಅದನ್ನ ಆರಿಸೋದಿಕ್ಕೆ ಅವರಿಬ್ರು ಏನ್ ಮಾಡ್ತಾರೆ ಹೇಳು? ಸೀದಾ ಪುಷ್ಪಕ್ ಹತ್ರ ಹೋಗಿ, ಸರ್ ನಿಮ್ ಕೈ ಮುಗಿತೀನಿ ಸರ್, ನಾನು ಧ್ರುವ ಪ್ರೀತಿಸ್ತಾ ಇದ್ದೀವಿ, ದಯವಿಟ್ಟು ನಮ್ಮನ್ನ ದೂರ ಮಾಡಬೇಡಿ ಅಂತ ಅಂಗಲಾಚಿ ಬೇಡ್ಕೋತಾರೆ. ಆಗ ನನ್ ಮಗ ಭಗ್ನ ಪ್ರೇಮಿ ಆಗ್ತಾನೆ. ಅಯ್ಯೋ ಥೂ, ನಾನ್ ಪ್ರೀತಿಸ್ದವಳು ಇಂಥವಳ, ನನಗ್ ಮೋಸ ಮಾಡಿದ್ಲು ಅಂತ ನನ್ ಮಡ್ಲಲ್ಲಿ ಬಂದು ಅಳ್ತಾನೆ.